ಸರ್ ಈಗ ಮಂಡ್ಯ ವಿವಿ ಬಂದ್ ಮಾಡ್ತಿರೋ ವಿಚಾರವಾಗಿ ತಾವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸರ್. ಆದರೆ ಈ ವಿಚಾರ ಕ್ಯಾಬಿನೆಟ್ ಮುಂದೆ ಇದೆ. ಉಸ್ತುವಾರಿ ಸಚಿವರು ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿ ರೆಕಮೆಂಡ್ ಮಾಡಿದ್ದಾರೆ. ಈ 9 ಯೂನಿವರ್ಸಿಟಿಗಳೇನಿದೆ, ಅಮ್ಮ ಒಂದೇ ನಿಮಿಷ, ಸ್ವಲ್ಪ ಎಲ್ಲ ಆರಾಮಾಗಿ ನಿಂತ್ಕೊಂಡ್ರೆ 9 ಯೂನಿವರ್ಸಿಟಿಗಳನ್ನು ಮುಚ್ಚಬೇಕು. ಇದು ಫೀಸಿಬಿಲಿಟಿ ಇಲ್ಲ, ಹಣ ನಮ್ಮ ಹತ್ರ ಇದಕ್ಕೆ ಕೊಡೋಕ್ಕೆ ಹಣ ಆಗ್ತಾ ಇಲ್ಲ, ಮತ್ತು ಇಲ್ಲಿ ಎಂಪ್ಲಾಯ್ಮೆಂಟ್ನು ನಿಯೋಜಿಸೋಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ. ಈ ಥರದ್ದೆಲ್ಲ ಹಲವಾರು ರೀಸನ್ಗಳನ್ನು ಕೊಟ್ಟು ವಿವಿಗಳನ್ನು ಮುಚ್ತಾ ಇದೆ. ಅವರ ಮೂಲ ಉದ್ದೇಶ ಇದರಿಂದ ಅಡಗಿರುವಂಥ ಕುತಂತ್ರ ಏನಿದೆ, ಹೌದು, ಏನು 5 ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅದಕ್ಕೆ ಹಣ ಹೊಂದ್ಸೋಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಅದಕ್ಕೆ ಈ ಥರದ ವಿವಿಗಳಿರ್ಬೋದು, ಬೇರೆ ಬೇರೆ ಎಲ್ಲೆಲ್ಲಿ ಹಣವನ್ನು ಉಳಿಸ್ಬೋದು ಆ ಉಳಿಸೋ ಅಂಥದಕ್ಕೆ ಈ ಮಾಡಿರೋವಂಥ ಒಂದು ಕುತಂತ್ರ ಅಷ್ಟೇ ಇದು. ಅವ್ರ ಹತ್ರ ಪಾಪರ್ ಆಗೋಗ್ಬಿಟ್ಟಿದ್ದಾರೆ. ಸುಮಾರು 1 ಲಕ್ಷ ಹೆಚ್ಚು ಕೋಟಿ ಹಣ ಸಾಲ ಮಾಡ್ತಾ ಇದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಯಾರಾದರೂ ಮುಖ್ಯಮಂತ್ರಿ 1 ಲಕ್ಷ ಕೋಟಿ ಸಾಲ ಮಾಡಿರೋ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ಅವ್ರಿಗೆ ಇಲ್ಲಿ ವಿದ್ಯೆ ಬೇಕಿಲ್ಲ. ಮಂಡ್ಯದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ, ಚಾಮರಾಜನಗರದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ, ಮೈಸೂರಲ್ಲಿ ಜಾಸ್ತಿ ಇದೆ, ಬೆಂಗಳೂರಲ್ಲಿ ಜಾಸ್ತಿ ಇದೆ, ಉಡುಪಿಯಲ್ಲಿ ಜಾಸ್ತಿ ಇದೆ, ಮಂಗಳೂರಲ್ಲಿ ಜಾಸ್ತಿ ಇದೆ. ಆ ಮಟ್ಟಕ್ಕೆ ಮಂಡ್ಯ ಹೋಗಬೇಕು, ಚಾಮರಾಜನಗರ ಹೋಗಬೇಕು, ಬೇರೆ ಬೇರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಹೋಗಬೇಕು ಅನ್ನೋದು ಉದ್ದೇಶದಿಂದ ಈ ಯೂನಿವರ್ಸಿಟಿಗಳನ್ನು ಮಾಡಿರೋವಂಥದ್ದು. ಈಗ ಇದನ್ನು ಮುಚ್ಚಾಕ್ತಾ ಇದ್ದಾರೆ. ನಾನು ಸರ್ಕಾರನ ಕೇಳ್ತೀನಿ, ಹಂಗಾರೆ ಬಾರ್ಗಳಲ್ಲಿ ಈಗೆಲ್ಲ ಮುಚ್ಚಾಕ್ತಿರಲ್ಲ, ಯೂನಿವರ್ಸಿಟಿನ ಮುಚ್ಚಾಕೋ ಅಂದರೆ ಆ ಬಿಲ್ಡಿಂಗ್ಗಳೆಲ್ಲ ಏನು ಮಾಡ್ತೀರಾ? ಬಾರ್ಗಳು ಮಾಡಿ, ಒಳ್ಳೆ ಲಾಭ ಬರ್ತದೆ ನಿಮಗೆ. ಬಾರು, ವೈನ್ ಸ್ಟೋರ್ ಎಲ್ಲ ಮಾಡಿ ಒಳ್ಳೆ ಲಾಭ ಬರ್ತದೆ. ಹೆಂಗೋ ಅಬಕಾರಿ ಮಂತ್ರಿ ಹಳೆಯವನ್ನೆಲ್ಲ ಇವಾಗ ರೀಓಪನ್ ಮಾಡ್ತಾ ಇದ್ದಾರಲ್ಲ, ಹಳೆ ಮುಚ್ಚಿರೋ ಇವನ್ನೆಲ್ಲ ರೀಓಪನ್ ಮಾಡಿ ಟೆಂಡರ್ ಕರೆದು ಏನೇನೋ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಹಂಗಾರೆ ನಿಮ್ಮ ಉದ್ದೇಶ ಏನು? ವಿದ್ಯೆ ಕೊಡೋದೋ ಎಣ್ಣೆ ಓಡಿಸೋದೋ? ನಿಮ್ಮದು ಆದಾಯ ದೃಷ್ಟಿಯಲ್ಲಿಟ್ಕೊಂಡು ನೀವು ಯೂನಿವರ್ಸಿಟಿನ ಮುಚ್ಚಿದ್ರೆ ನೆಕ್ಸ್ಟ್ ಆಸ್ಪತ್ರೆಗಳನ್ನ ಮುಚ್ಚಾಕ್ಬಿಡಿ. ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ವಿವಿಗಳು? ಒಂದೇ ಒಂದು ವಿವಿ ಮಾಡಿಬಿಡಿ, ವಿಶ್ವವಿದ್ಯಾನಿಲಯ ಎಲ್ಲ ಮಾಡ್ತಾರೆ, ಅವರೇ ಮಾಡ್ತಾರೆ. ನಿಮ್ಮ ಪಾಲಿಸಿ ಏನಿದೆಯಲ್ಲ, ವಿಕೇಂದ್ರೀಕರಣ ಮಾಡಬೇಕು, ಹೆಚ್ಚು ಅನುಕೂಲಗಳಾಗಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ. ಈಗ ಮಂಡ್ಯದಲ್ಲಿ ಮಾಡಿದ್ರೆ ಇಲ್ಲಿರೋ ಮಂಡ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತೈತೆ, ಚಾಮರಾಜನಗರ ಅನುಕೂಲ, ಅಲ್ಲಿ ಮೈಸೂರಿಗೆ ಹೋಗೋ ಅಂಥದ್ದು ತಪ್ಪುತ್ತೈತೆ. ಆ ದೃಷ್ಟಿಯಿಂದ ಹಿಂದೆ ನಮ್ಮ ಸರ್ಕಾರ ಇದನ್ನು ಮಾಡಿತ್ತು. ಈಗ ಮುಚ್ಚುವಂಥದ್ದು ಮಾಡ್ತಾ ಇರೋದು, ನೀವು ಪಾಪರಾಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದಂಥ ಸಾಕ್ಷಿ ಇಲ್ಲ. ನೀವು ಪಾಪರಾಗಿದ್ದೀರಾ, ಆ ಪಾಪರಾಗಿರೋದರ ಮಹಿಮೆಯಿಂದ ಇವತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ತಾ ಇದ್ದಾರೆ. ಆರೋಪ ಮಾಡ್ತಿರಲ್ಲ ಸರ್, ಹೇಳಿ. ತಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಸ್ಥಾಪನೆ ಆಯಿತು? ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಲ್ಲ, ಹಣವನ್ನು ಮೀಸಲಿಡಲಿಲ್ಲ ಅನ್ನೋಂಥದ್ದು ಕೂಡ ಹೇಳ್ತೀರಾ. ಚೆಲುವರಾಯಸ್ವಾಮಿ ಈಗ ಮಾತಾಡಿಲ್ಲ ಅಂತ ಹೇಳ್ತಾರೆ ನೋಡಿ. ಅವಾಗ ಅಶ್ವಥ್ ನಾರಾಯಣ ಅವರು ಮಿನಿಸ್ಟ್ರು ಇಲ್ಲೇ ಇದ್ದಾರೆ ನನ್ನ ಪಕ್ಕದಲ್ಲಿ, ಅದಕ್ಕೆ ಉತ್ತರ ಹೇಳ್ತಾರೆ. ಅವತ್ತು ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದ್ರೆ ಈ ಮಂಡ್ಯ ಮಾಡಬೇಕು, ಕೇಂದ್ರ ಸರ್ಕಾರ ಇಲ್ಲಿ ಬೇಕಾಗಿದೆ ಅಂತ ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರ ಇಲ್ಲಿ ಅವಶ್ಯಕತೆ ಇದೆ, ಮಂಡ್ಯದಲ್ಲಿ ಮಾಡಲೇಬೇಕು ಅಂತೇಳಿ ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರ ಏನು ಇವ್ರ ಥರ ಪಾಪರಾಗಿರೋ ಸರ್ಕಾರನ? ಕೇಂದ್ರ ಸರ್ಕಾರ ಇವ್ರು ಪಾಪರಾಗಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇದಕ್ಕೆ ಹಣನೂ ಕೊಡ್ತಾರೆ, ಅವರೂ ಕೂಡ ಹಣ ಕೊಡ್ತಾರೆ. ಇವ್ರಿಗೆ ಇವತ್ತು ಹಣದ ಕೊರತೆಯಿಂದ ಇದನ್ನು ಮುಚ್ತಾ ಇದ್ದಾರೆ ಹೊರತು ಅವತ್ತಿನ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಕೊಟ್ಟಿದ್ದಲ್ಲಿ ಬಿಲ್ಡಿಂಗ್ ಇಲ್ವೋ? ಎಲ್ಲಿಂದ ಬಂತು ಬಿಲ್ಡಿಂಗು? ಹಣ ಕೊಟ್ಟಿಲ್ಲ ಅಂದರೆ ಮಂಡ್ಯದಲ್ಲಿ ಬಿಲ್ಡಿಂಗ್ ಹೆಂಗೆ ಬಂತು? ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಎಷ್ಟು ಕೋಟಿ ಬಂದಿದೆ? ಇಲ್ಲೇ ಇದೇ ರೋಡಲ್ಲೇ, ಮೈನ್ ರೋಡಲ್ಲೇ ಕಟ್ತಾ ಇದ್ದಾರಲ್ಲ, ಇದರ ಹತ್ರ ದೊಡ್ಡ ಒಂದು ಬಿಲ್ಡಿಂಗೇ ಕಟ್ತಾ ಇದ್ದಾರೆ. ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಪ್ರಾರಂಭ ಮಾಡೋಕ್ಕೆ ಸಾಧ್ಯನಾ? ಎಲ್ಲವನ್ನ ಕೊಟ್ಟೆ ಅವತ್ತಿನ ಸರ್ಕಾರ ಮಾಡಿದ್ದು. ಅದನ್ನು ಮುಂದುವರಿಸೋ ಭಾಗ ನಿಮ್ಮದಷ್ಟೇ. ಅದನ್ನು ನೀವು ಮಾಡೋದರಲ್ಲಿ ವೈಫಲ್ಯ ಆಗಿದ್ದಾರೆ. ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀರಿ. ಇದನ್ನು ವಿಧಾನಸಭೆಯಲ್ಲೂ ಕೂಡ ನಿಲುವಳಿ ತರೋ ಮುಖಾಂತರ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿ ಇದನ್ನು ತಡೆಯುವಂಥ ಪ್ರಯತ್ನ ಮಾಡ್ತೀರಿ. ಈ ವಿದ್ಯಾರ್ಥಿಗಳ ಪರವಾಗಿ
ಎಲ್ಲೆಲ್ಲಿ ಮುಚ್ತಾ ಇದ್ದಾರೆ, ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಹಳೆ ಮೈಸೂರು ಭಾಗ ಎಲ್ಲೆಲ್ಲಿ ಮುಚ್ತಾ ಇದ್ದಾರೆ, ಆ ವಿದ್ಯಾರ್ಥಿಗಳ ಪರವಾಗಿ ನಾವು ಧ್ವನಿ ಎತ್ತಿ ಹೋರಾಟವನ್ನು ಮಾಡ್ತೀವಿ. ಕೆಪಿಸಿಸಿ ಮತ್ತೆ ಡಿಕೆಶಿ ಅವರು ಒಂದೇ ವೇದಿಕೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸರ್. ಅಮಿತ್ ಶಾ ಅವರು ಮತ್ತೆ ಡಿಕೆಶಿ ಒಂದೇ ವೇದಿಕೆ ನೋಡ್ರಿ, ನಾನು ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಡಿ ಕೆ ಶಿವಕುಮಾರ್ ಬೇರೆ ಥರ ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳೋ ಜಾಯಮಾನ ಅವ್ರದ್ದು ಯಾವಾಗಲೂ. ಈಗ ಕುಂಭಮೇಳಕ್ಕೆ ಹೋಗಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದರು. ಏನು ಮಾಡಿದ್ರು ಅವರು? ಏನು ಮಾಡಿದ್ರು? ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು. ಆಗಲೂ ಕಾಮೆಂಟ್ ಬಂತು ಎಲ್ಲ ಕಡೆ. ಒಬ್ಬ ಮಂತ್ರಿ ಹೋಗಿ ಪ್ರಧಾನಮಂತ್ರಿನ ಭೇಟಿ ಮಾಡ್ತಾರೆ ಅಂದರೆ ಅರ್ಥ ಇಡತ್ತೆ ಹೇಳಿ. ಮುಖ್ಯಮಂತ್ರಿಗಳೇ ಕಷ್ಟ ಅಂಥದ್ದು ಮಂತ್ರಿ ಹೋಗಿ ಭೇಟಿ ಮಾಡಿದ್ರು. ಏನು ಮಾಡಲಿಲ್ಲ ಇವರು. ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿನ ಹಾಡಿ ಹೊಗಳಿದ್ರು. ಈ ಥರದ ಅರೇಂಜ್ಮೆಂಟನ್ನು ನಾನು ನೋಡೋಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಅಲ್ಲಿ ಉಳಿದವರೆಲ್ಲ ಕಾಂಗ್ರೆಸ್ ಅವರು ಟೀಕೆ ಮಾಡಿದರು. ನೀರು ಸರಿ ಇಲ್ಲ, ನೀರು ಸರಿ ಇರಲಿಲ್ಲ, ಟೆಂಟ್ ಸರಿ ಇರಲಿಲ್ಲ, ಅಲ್ಲಿ ಫೈರ್ ಇಂಜನ್ ಸರಿ ಇರಲಿಲ್ಲ, ಕುಡಿಯೋ ನೀರು, ಇವೆಲ್ಲ ಕಾಮೆಂಟ್ಗಳಾಗ್ತವೆ. ಆದರೆ ಡಿ ಕೆ ಶಿವಕುಮಾರ್ ಎಲ್ಲವೂ ಸರಿ ಇದೆ, ನಾನು ಮಾರ್ಕ್ಸ್ ಕೊಡೋದಾದರೆ ಇದಕ್ಕೆ ಫಸ್ಟ್ ಕ್ಲಾಸ್ ಮಾರ್ಕ್ಸನ್ನು ಕೊಡ್ತೀನಿ ಅಂತ ಹೇಳಿದ್ರು. ಏನು ಮಾಡಿಲ್ಲ. ಈಗ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ, ಪಕ್ಕದಲ್ಲೇ ಕೂತಿದ್ದಾರೆ. ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ. ದಮ್ ಇದ್ದರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ. ಯಾಕಂದ್ರೆ ಡಿ ಕೆನ ಸಸ್ಪೆಂಡ್ ಮಾಡ್ತೀರಾ? ಮಾಡಿ ಮಾಡಿ, ನಾವ್ಯಾಕೆ? ಈಗ ನಮ್ಮ ಪಕ್ಷದ ಆ ಥರ ಯಾವುದನ್ನು ಕೂಡ ಅವ್ರ ಜೊತೆ ಮಾತಾಡಿರೋಂಥ ಸೂಚನೆ ನಮಗಂತೂ ಇಲ್ಲ. ಫಸ್ಟು ಅವರು ಕಾಂಗ್ರೆಸ್ಸಿಂದ ಸಸ್ಪೆಂಡ್ ಮಾಡಲಿ, ಮುಂದೆ ನೋಡೋಣ. ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಏಕನಾಥ್ ಶಿಂದೆ ಆದ್ರೆ ಒಪ್ಕೊಳ್ತೀರಾ ನೀವು? ಗ್ಯಾರಂಟಿ. ಅವ್ರು ಶಿಂದೆನೆ. ಯಾಕೆ ಆದರೆ ಅಂತ ಹೇಳ್ತೀಯ? ಅವರು ಶಿಂದೆನೆ, ಆದರೆ ಅಂತ ಹೇಳ್ಬೇಡಿ. ರಾಜಕೀಯ ಏನೇನು ನಡೀತೋ ಫಸ್ಟು ಕಾಂಗ್ರೆಸ್ ಅವರು ಈ ರಿಯಾಕ್ಷನ್ ಏನು ಮಾಡ್ತಾರೋ ನೋಡೋಣ. ಅದ್ರ ಮೇಲೆ ನಮ್ಮ ಕೇಂದ್ರದ ನಾಯಕರಿದ್ದಾರೆ, ಕೇಂದ್ರದ ನಾಯಕರು ತೀರ್ಮಾನ ಅಂತಾರೆ. ನಾವು ರಾಜ್ಯ ಮಟ್ಟದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಲ್ಲ. ಇಲ್ಲ ಇಲ್ಲ, ನಾವ್ಯಾರು ಕರೆದಿಲ್ಲ, ನಾವ್ಯಾರು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿಲ್ಲ. ಕೇಂದ್ರದ ನಾಯಕರ ತೀರ್ಮಾನ, ನಮ್ಮ ತೀರ್ಮಾನ ಅಲ್ಲ. ಆಪರೇಷನ್ ಕಮಲ ಸ್ಟಾರ್ಟ್ ಆಗ್ತಿದೆಯಾ ಸರ್ ಎಲ್ಲಿ ರಾಜ್ಯದಲ್ಲಿ? ನಮ್ಗೆ ಅವಶ್ಯಕತೆ ಇಲ್ಲ ಅದು. ಸರ್, ಈಗ ಮಂಡ್ಯ ವಿವಿ ಬಂದ್ ಮಾಡ್ತಿರೋ ವಿಚಾರವಾಗಿ ತಾವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸರ್. ಆದ್ರೆ ಈ ವಿಚಾರ ಕ್ಯಾಬಿನೆಟ್ ಮುಂದೆ ಇದೆ. ಉಸ್ತುವಾರಿ ಸಚಿವರು ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿ ರೆಕಮೆಂಡ್ ಮಾಡಿದ್ದಾರೆ. ಈ 9 ಯೂನಿವರ್ಸಿಟಿಗಳೇನಿದೆ, ಅಮ್ಮ ಒಂದೇ ನಿಮಿಷ, ಸ್ವಲ್ಪ ಎಲ್ಲ ಆರಾಮಾಗಿ ನಿಂತ್ಕೊಂಡ್ರು. 9 ಯೂನಿವರ್ಸಿಟಿಗಳನ್ನು ಮುಚ್ಚಬೇಕು. ಇದು ಫೀಸಿಬಿಲಿಟಿ ಇಲ್ಲ, ಹಣ ನಮ್ಮ ಹತ್ರ ಇದಕ್ಕೆ ಕೊಡೋಕ್ಕೆ ಹಣ ಆಗ್ತಾ ಇಲ್ಲ, ಮತ್ತು ಇಲ್ಲಿ ಎಂಪ್ಲಾಯ್ಮೆಂಟು ನಿಯೋಜಿಸೋಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ. ಈ ಥರದ್ದೆಲ್ಲ ಹಲವಾರು ರೀಸನ್ಗಳನ್ನು ಕೊಟ್ಟು ವಿವಿಗಳನ್ನು ಮುಚ್ತಾ ಇದೆ. ಅವರ ಮೂಲ ಉದ್ದೇಶ, ಇದರಿಂದ ಅಡಗಿರುವಂಥ ಕುತಂತ್ರ ಏನಿದೆ, ಹೌದು, ಏನು 5 ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಅದಕ್ಕೆ ಹಣ ಹೊಂದ್ಸೋಕೆ ಆಗ್ತಾ ಇಲ್ಲ ಅವ್ರ ಕೈಲಿ. ಅದಕ್ಕೆ ಈ ಥರದ ವಿವಿಗಳಿರ್ಬೋದು, ಬೇರೆ ಬೇರೆ ಎಲ್ಲೆಲ್ಲಿ ಹಣವನ್ನು ಉಳಿಸ್ಬೋದು, ಆ ಉಳಿಸೋವಂಥದಕ್ಕೆ ಈ ಮಾಡಿರೋವಂಥ ಒಂದು ಕುತಂತ್ರ ಅಷ್ಟೇ ಇದು. ಅವ್ರ ಹತ್ರ ಪಾಪರ್ ಆಗೋಗ್ಬಿಟ್ಟಿದೆ. ಸುಮಾರು 1 ಲಕ್ಷ ಹೆಚ್ಚು ಕೋಟಿ ಹಣ ಸಾಲ ಮಾಡ್ತಾ ಇದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಯಾರಾದರೂ ಮುಖ್ಯಮಂತ್ರಿ 1 ಲಕ್ಷ ಕೋಟಿ ಸಾಲ ಮಾಡಿರೋ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ಅವ್ರಿಗೆ ಇಲ್ಲಿ ವಿದ್ಯೆ ಬೇಕಿಲ್ಲ. ಮಂಡ್ಯದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ, ಚಾಮರಾಜನಗರದಲ್ಲಿ ವಿದ್ಯಾಭ್ಯಾಸದ ಮಟ್ಟ ಕಡಿಮೆ ಇದೆ, ಮೈಸೂರಲ್ಲಿ ಜಾಸ್ತಿ ಇದೆ, ಬೆಂಗಳೂರಲ್ಲಿ ಜಾಸ್ತಿ ಇದೆ, ಉಡುಪಿಯಲ್ಲಿ ಜಾಸ್ತಿ ಇದೆ, ಮಂಗಳೂರಲ್ಲಿ ಜಾಸ್ತಿ ಇದೆ. ಆ ಮಟ್ಟಕ್ಕೆ ಮಂಡ್ಯ ಹೋಗಬೇಕು, ಚಾಮರಾಜನಗರ ಹೋಗಬೇಕು, ಬೇರೆ ಬೇರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಹೋಗಬೇಕು ಅನ್ನೋದು ಉದ್ದೇಶದಿಂದ ಈ ಯೂನಿವರ್ಸಿಟಿಗಳನ್ನು ಮಾಡಿರೋವಂಥದ್ದು. ಈಗ ಇದನ್ನು ಮುಚ್ಚಾಕ್ತಾ ಇದೆ. ನಾನು ಸರ್ಕಾರನ ಕೇಳ್ತೀನಿ, ಹಂಗಾರೆ ಬಾರ್ಗಳಲ್ಲಿ ಈಗೆಲ್ಲ ಮುಚ್ಚಾಕ್ತಿರಲ್ಲ,
ಯೂನಿವರ್ಸಿಟಿನ ಮುಚ್ಚಾಕೋ ಅಂದರೆ ಆ ಬಿಲ್ಡಿಂಗ್ಗಳೆಲ್ಲ ಏನು ಮಾಡ್ತೀರಾ? ಬಾರ್ಗಳು ಮಾಡಿ ಒಳ್ಳೆ ಲಾಭ ಬರ್ತದೆ ನಿಮಗೆ. ಬಾರು ವೈನ್ ಸ್ಟೋರ್ ಎಲ್ಲ ಮಾಡಿ ಒಳ್ಳೆ ಲಾಭ ಬರ್ತದೆ. ಹೆಂಗೋ ಅಬಕಾರಿ ಮಂತ್ರಿ ಹಳೆಯವನ್ನೆಲ್ಲ ಇವಾಗ ರೀಓಪನ್ ಮಾಡ್ತಾ ಇದ್ದಾರಲ್ಲ, ಹಳೆ ಮುಚ್ಚಿರೋ ಇವನ್ನೆಲ್ಲ ರೀಓಪನ್ ಮಾಡಿ ಟೆಂಡರ್ ಕರೆದು ಏನೇನೋ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಹಂಗಾರೆ ನಿಮ್ಮ ಉದ್ದೇಶ ಏನು? ವಿದ್ಯೆ ಕೊಡೋದೋ ಎಣ್ಣೆ ಓಡಿಸೋದೋ? ನಿಮ್ಮದು ಆದಾಯ ದೃಷ್ಟಿಯಲ್ಲಿಟ್ಕೊಂಡು ನೀವು ಯೂನಿವರ್ಸಿಟಿನ ಮುಚ್ಚಿದ್ರೆ ನೆಕ್ಸ್ಟ್ ಆಸ್ಪತ್ರೆಗಳನ್ನ ಮುಚ್ಚಾಕ್ಬಿಡಿ. ಕರ್ನಾಟಕಕ್ಕೆ ಯಾಕೆ ಇಷ್ಟೊಂದು ವಿವಿಗಳು? ಒಂದೇ ಒಂದು ವಿವಿ ಮಾಡಿಬಿಡಿ, ವಿಶ್ವವಿದ್ಯಾನಿಲಯ ಎಲ್ಲ ಮಾಡ್ತಾರೆ, ಅವರೇ ಮಾಡ್ತಾರೆ. ನಿಮ್ಮ ಪಾಲಿಸಿ ಏನಿದೆಯಲ್ಲ, ವಿಕೇಂದ್ರೀಕರಣ ಮಾಡಬೇಕು, ಹೆಚ್ಚು ಅನುಕೂಲಗಳಾಗಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ. ಈಗ ಮಂಡ್ಯದಲ್ಲಿ ಮಾಡಿದ್ರೆ ಇಲ್ಲಿರೋ ಮಂಡ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತೈತೆ, ಚಾಮರಾಜನಗರ ಅನುಕೂಲ, ಅಲ್ಲಿ ಮೈಸೂರಿಗೆ ಹೋಗೋವಂಥದ್ದು ತಪ್ಪುತ್ತೈತೆ. ಆ ದೃಷ್ಟಿಯಿಂದ ಹಿಂದೆ ನಮ್ಮ ಸರ್ಕಾರ ಇದನ್ನು ಮಾಡಿತ್ತು. ಈಗ ಮುಚ್ಚುವಂಥದ್ದು ಮಾಡ್ತಾ ಇರೋದು, ನೀವು ಪಾಪರಾಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದಂಥ ಸಾಕ್ಷಿ ಇಲ್ಲ. ನೀವು ಪಾಪರಾಗಿದ್ದೀರಾ, ಆ ಪಾಪರಾಗಿರೋದರ ಮಹಿಮೆಯಿಂದ ಇವತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ತಾ ನಿಮ್ಮ ಮೇಲೆ ಆರೋಪ ಮಾಡ್ತಿರಲ್ಲ ಸರ್, ಹೇಳಿ. ತಮ್ಮ ಸರ್ಕಾರದ ಅವಧಿಯಲ್ಲಿ ಏನು ಸ್ಥಾಪನೆ ಆಯಿತು, ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಲ್ಲ, ಹಣವನ್ನು ಮೀಸಲಿಡಲಿಲ್ಲ ಅನ್ನೋಂಥದ್ದು ಕೂಡ ಹೇಳ್ತೀರಾ. ಚೆಲುವರಾಯಸ್ವಾಮಿ ಈಗ ಮಾತಾಡಿಲ್ಲ ಅಂತ ಹೇಳ್ತಾರೆ ನೋಡಿ. ಅವಾಗ ಅಶ್ವಥ್ ನಾರಾಯಣ ಅವರು ಮಿನಿಸ್ಟ್ರು ಇಲ್ಲೇ ಇದ್ದಾರೆ ನನ್ನ ಪಕ್ಕದಲ್ಲಿ, ಅದಕ್ಕೆ ಉತ್ತರ ಹೇಳ್ತಾರೆ. ಅವತ್ತು ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದ್ರೆ ಈ ಮಂಡ್ಯ ಮಾಡಬೇಕು, ಕೇಂದ್ರ ಸರ್ಕಾರ ಇಲ್ಲಿ ಬೇಕಾಗಿದೆ ಅಂತ ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರ ಇಲ್ಲಿ ಅವಶ್ಯಕತೆ ಇದೆ, ಮಂಡ್ಯದಲ್ಲಿ ಮಾಡಲೇಬೇಕು ಅಂತೇಳಿ ಕೊಟ್ಟಿರುವಂಥದ್ದು. ಕೇಂದ್ರ ಸರ್ಕಾರ ಏನು ಇವ್ರ ಥರ ಪಾಪರಾಗಿರೋ ಸರ್ಕಾರನ? ಕೇಂದ್ರ ಸರ್ಕಾರ ಇವ್ರು ಪಾಪರಾಗಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇದಕ್ಕೆ ಹಣನೂ ಕೊಡ್ತಾರೆ, ಅವರೂ ಕೂಡ ಹಣ ಕೊಡ್ತಾರೆ. ಇವ್ರಿಗೆ ಇವತ್ತು ಹಣದ ಕೊರತೆಯಿಂದ ಇದನ್ನು ಮುಚ್ತಾ ಇದ್ದಾರೆ ಹೊರತು ಅವತ್ತಿನ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಕೊಟ್ಟಿದ್ದಲ್ಲಿ ಬಿಲ್ಡಿಂಗ್ ಇಲ್ವೋ? ಎಲ್ಲಿಂದ ಬಂತು ಬಿಲ್ಡಿಂಗು? ಹಣ ಕೊಟ್ಟಿಲ್ಲ ಅಂದರೆ ಮಂಡ್ಯದಲ್ಲಿ ಬಿಲ್ಡಿಂಗ್ ಹೆಂಗೆ ಬಂತು? ಎಷ್ಟು ರೂಪಾಯಿ ಕೊಟ್ಟಿದ್ದಾರೆ? ಎಷ್ಟು ಕೋಟಿ ಬಂದಿದೆ? ಇಲ್ಲೇ ಇದೇ ರೋಡಲ್ಲೇ, ಮೈನ್ ರೋಡಲ್ಲೇ ಕಟ್ತಾ ಇದ್ದಾರಲ್ಲ, ಇದ್ರ ಹತ್ರ ದೊಡ್ಡ ಒಂದು ಬಿಲ್ಡಿಂಗೇ ಕಟ್ತಾ ಇದ್ದಾರೆ. ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಡದೆ ಪ್ರಾರಂಭ ಮಾಡೋಕ್ಕೆ ಸಾಧ್ಯನಾ? ಎಲ್ಲವನ್ನ ಕೊಟ್ಟೆ ಅವತ್ತಿನ ಸರ್ಕಾರ ಮಾಡಿದ್ದು, ಅದನ್ನು ಮುಂದುವರಿಸೋ ಭಾಗ ನಿಮ್ಮದಷ್ಟೇ. ಅದನ್ನು ನೀವು ಮಾಡೋದರಲ್ಲಿ ವೈಫಲ್ಯ ಆಗಿದ್ದಾರೆ. ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತೀರಿ. ಇದನ್ನು ವಿಧಾನಸಭೆಯಲ್ಲೂ ಕೂಡ ನಿಲುವಳಿ ತರೋ ಮುಖಾಂತರ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿ ಇದನ್ನು ತಡೆಯುವಂಥ ಪ್ರಯತ್ನ ಮಾಡ್ತೀರಿ. ಈ ವಿದ್ಯಾರ್ಥಿಗಳ ಪರವಾಗಿ ಎಲ್ಲೆಲ್ಲಿ ಮುಚ್ತಾ ಇದ್ದಾರೆ, ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಹಳೆ ಮೈಸೂರು ಭಾಗ, ಎಲ್ಲೆಲ್ಲಿ ಮುಚ್ತಾ ಇದ್ದಾರೆ, ಆ ವಿದ್ಯಾರ್ಥಿಗಳ ಪರವಾಗಿ ನಾವು ಧ್ವನಿ ಎತ್ತಿ ಹೋರಾಟವನ್ನು ಮಾಡ್ತೀವಿ. ನೋಡ್ರಿ, ನಾನು ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಡಿ ಕೆ ಶಿವಕುಮಾರು ಬೇರೆ ಥರ ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳೋ ಜಾಯಮಾನ ಅವ್ರದ್ದು ಯಾವಾಗಲೂ. ಈಗ ಕುಂಭಮೇಳಕ್ಕೆ ಹೋಗಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದರು. ಏನು ಮಾಡಿದ್ರು ಅವರು? ಏನು ಮಾಡಿದ್ರು? ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು. ಆಗಲೂ ಕಾಮೆಂಟ್ ಬಂತು ಎಲ್ಲ ಕಡೆ. ಒಬ್ಬ ಮಂತ್ರಿ ಹೋಗಿ ಪ್ರಧಾನಮಂತ್ರಿನ ಭೇಟಿ ಮಾಡ್ತಾರೆ ಅಂದರೆ ಅರ್ಥ ಹೇಳಿ, ಮುಖ್ಯಮಂತ್ರಿಗಳೇ ಕಷ್ಟ ಅಂಥದ್ದು ಮಂತ್ರಿ ಹೋಗಿ ಭೇಟಿ ಮಾಡಿದ್ರು. ಏನು ಮಾಡಲಿಲ್ಲ ಇವರು. ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿನ ಹಾಡಿ ಹೊಗಳಿದ್ರು. ಈ ಥರದ ಅರೇಂಜ್ಮೆಂಟನ್ನು ನಾನು ನೋಡೋಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ಅಲ್ಲಿ ಉಳಿದವರೆಲ್ಲ ಕಾಂಗ್ರೆಸ್ ಅವರು ಟೀಕೆ ಮಾಡಿದರು. ನೀರು ಸರಿ ಇರಲಿಲ್ಲ, ಟೆಂಟ್ ಸರಿ ಇರಲಿಲ್ಲ, ಅಲ್ಲಿ ಫೈರ್ ಇಂಜನ್ ಸರಿ ಇರಲಿಲ್ಲ, ಕುಡಿಯೋ ನೀರು, ಇವೆಲ್ಲ ಕಾಮೆಂಟ್ಗಳಾಗ್ತವೆ. ಆದರೆ ಡಿ ಕೆ ಶಿವಕುಮಾರ್ ಎಲ್ಲವೂ ಸರಿ ಇದೆ, ನಾನು ಮಾರ್ಕ್ಸ್ ಕೊಡೋದಾದರೆ ಇದಕ್ಕೆ ಫಸ್ಟ್ ಕ್ಲಾಸ್ ಮಾರ್ಕ್ಸನ್ನು ಕೊಡ್ತೀನಿ ಅಂತ ಹೇಳಿದ್ರು. ಏನು ಮಾಡಿಲ್ಲ. ಈಗ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ, ಪಕ್ಕದಲ್ಲೇ ಕೂತಿದ್ದಾರೆ. ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ. ದಮ್ ಇದ್ದರೆ ನಿಮಗೆ ಕಾಂಗ್ರೆಸ್ ಅವರಿಗೆ ಸಸ್ಪೆಂಡ್ ಮಾಡಿ. ಯಾಕಂದ್ರೆ ಡಿ ಕೆನ ಸಸ್ಪೆಂಡ್ ಮಾಡ್ತೀರಾ? ಮಾಡಿ. ನಾವ್ಯಾಕೆ? ಈಗ ನಮ್ಮ ಪಕ್ಷದ ಆ ಥರ ಯಾವುದನ್ನು ಕೂಡ ಅವ್ರ ಜೊತೆ ಮಾತಾಡಿರೋಂಥ ಸೂಚನೆ ನಮಗಂತೂ ಇಲ್ಲ. ಫಸ್ಟು ಅವರು ಕಾಂಗ್ರೆಸ್ಸಿಂದ ಸಸ್ಪೆಂಡ್ ಮಾಡಲಿ, ಮುಂದೆ ನೋಡೋಣ. ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಏಕನಾಥ ಶಿಂದೆ ಆದ್ರೆ ಒಪ್ಕೊಳ್ತೀರಾ ನೀವು? ಗ್ಯಾರಂಟಿ. ಅವ್ರು ಶಿಂದೆನೆ. ಯಾಕೆ ಆದರೆ ಅಂತ ಹೇಳ್ತೀಯ? ಅವರು ಶಿಂದೆನೆ, ಆದರೆ ಅಂತ ಹೇಳ್ಬೇಡಿ. ರಾಜಕೀಯ ಏನೇನು ನಡೀತೋ ಫಸ್ಟು ಕಾಂಗ್ರೆಸ್ ಅವರು ಈ ರಿಯಾಕ್ಷನ್ ಏನು ಮಾಡ್ತಾರೋ ನೋಡೋಣ.
ಅದ್ರ ಮೇಲೆ ನಮ್ಮ ಕೇಂದ್ರದ ನಾಯಕರಿದ್ದಾರೆ, ಕೇಂದ್ರದ ನಾಯಕರು ತೀರ್ಮಾನ ತಗೊಂತಾರೆ. ನಾವು ರಾಜ್ಯ ಮಟ್ಟದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಲ್ಲ. ಇಲ್ಲ ನಾವ್ಯಾರು ಕರೆದಿಲ್ಲ, ನಾವ್ಯಾರು ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆದಿಲ್ಲ. ಕೇಂದ್ರದ ನಾಯಕರ ತೀರ್ಮಾನ, ನಮ್ಮ ತೀರ್ಮಾನ ಅಲ್ಲ. ಆಪರೇಷನ್ ಕಮಲ ಸ್ಟಾರ್ಟ್ ಆಗ್ತಿದೆಯಾ ಸರ್ ಎಲ್ಲಿ ರಾಜ್ಯದಲ್ಲಿ? ನಮ್ಗೆ ಅವಶ್ಯಕತೆ ಇಲ್ಲ ಅದು.